ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪಡ್ಡು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಒಂದೇ ಹಿಟ್ಟಿಂದ ಸ್ವೀಟು ಹಾಗೆ ಖಾರ ಎರಡನ್ನೂ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಪಡ್ಡುಗೆ ಅಕ್ಕಿನ ನೆನೆಸಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಮೆಂತ್ಯ, ತೆಂಗಿನಕಾಯಿ ಇದಿಷ್ಟನ್ನು ಹಾಕಿ ರುಬ್ಬಿ ಓವರ್ ನೈಟ್ ಅದನ್ನು ಬಿಟ್ಟು ನೆಕ್ಸ್ಟ್ ಡೇ ಇದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋವಂಥದ್ದು. ಇದನ್ನು ಎರಡು ಭಾಗವಾಗಿ ವಿಂಗಡಿಸಿಟ್ಟಿದ್ದೀನಿ. ಈಗ ಖಾರ ಮಾಡೋದಕ್ಕೆ ಇದಕ್ಕೆ ಉಪ್ಪು ಹಾಕಿದ್ದೀನಿ, ಮತ್ತು ತುರಿದಿರೋಂಥ ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪು, ಚಿಲ್ಲಿ, ಆನಿಯನ್ ಹಾಗೆ ಪನ್ನೀರ್ ಮತ್ತು ಕೊಕೊನಟ್ ತುರಿದಿರೋಂಥ ತೆಂಗಿನ ತುರಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಬೇಕಿದ್ದರೆ ಗೆಡ್ಡೆಕೋಸು ಬರುತ್ತೆ, ನವಿಲುಕೋಸು, ಹೂಕೋಸು ಬರುತ್ತಲ್ಲ ಅದು, ಮತ್ತು ಕ್ಯಾರೆಟು, ಬೀನ್ಸು, ಹಿತಕಿದ ಬೇಳೆ ಇದನ್ನೆಲ್ಲ ಚಾಪರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಚಾಪ್ ಮಾಡಿಕೊಂಡು, ಅದನ್ನು ಸಹ ತರಕಾರಿ ತಿನ್ನಲ್ಲ ಅಂತ ಹೇಳ್ತಿರ್ತಾರಲ್ವ ಕೆಲವೊಂದು ಮಕ್ಳುಗಳು, ಅಂಥವ್ರಿಗೆ ಇದನ್ನು ನಾವು ಟ್ರಿಕ್ಸ್ನ ಯೂಸ್ ಮಾಡಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಇವಾಗ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಅಂದರೆ ತರಕಾರಿ ಎಲ್ಲ ಹಾಕಿರ್ತೀವಲ್ವ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಖಾರ ಪಡ್ಡು ಮಾಡೋದಕ್ಕೆ ಹಿಟ್ಟಂತೂ ರೆಡಿ ಆಗಿಬಿಡುತ್ತೆ. ಇವಾಗ ನಾವು ಇದನ್ನು ಐರನ್ ತವದಲ್ಲಿ ಹಾಕಿದ್ರೆ ನಾವು ಸ್ವಲ್ಪ ದಪ್ಪ ದಪ್ಪ ಪಡ್ಡುಗಳನ್ನ ಮಾಡ್ಕೋಬೋದು. ಇದಂತೂ ಟ್ರೆಡಿಷ್ನಲ್ ಫುಡ್ ಅಂತಲೇ ಹೇಳ್ಕೊಬೋದು. ನಮ್ಮ ಹಿಂದಿನ ಕಾಲ ಅಂದರೆ ನಮ್ಮ ತಾತ ಅಜ್ಜಿ ಕಾಲದಿಂದಲೂ ಇದು ಮಾಡ್ತಿರೋಂಥ ತಿಂಡಿ. ಇದಕ್ಕಿವಾಗ ಗ್ರೀಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇದನ್ನು ಚಿಕ್ಕ ಪಡ್ಡು ಇದಾಗಿರೋ ತವ ಆಗಿರೋದ್ರಿಂದ ನಾನು ಸ್ಪೂನಲ್ಲಿ ಒಂದೊಂದೇ ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ. ಇದನ್ನು ಒಂದೊಂದೇ ಸ್ಪೂನು ಎಲ್ಲ ಪಡ್ಡು ಇದಕ್ಕೂ ಹಾಕಿಬಿಟ್ಟು ಇದನ್ನು ಮುಚ್ಚಿಟ್ಟು ಸ್ವಲ್ಪ ಮೇಲೆ ತುಪ್ಪ ಹಾಕಿ ಮುಚ್ಚಿಟ್ಬಿಟ್ಟು ಒಂದು 2 ಮಿನಿಟ್ಸ್ ಅಷ್ಟೇ ಇದನ್ನು ಬೇಯಿಸಬೇಕು. ಏಕೆ ಅಂದರೆ ಇದು ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಅವಾಗವಾಗ ನೋಡ್ಕೊಳ್ತಾ ಇರಬೇಕು. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಈ ಥರ ಚಿಕ್ಕ ಚಿಕ್ಕ ಪಡ್ಡುಗಳನ್ನ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನು ಪಡ್ಡುಗಂತೂ ಎಲ್ಲ ಹಾಕಿ ಇವಾಗ ಮುಚ್ಚಿಟ್ಟು ಬೇಯಿಸ್ತೀನಿ. ಇದನ್ನು ನೆಕ್ಸ್ಟು ಉಲ್ಟಾ ಮಾಡಿ ಮತ್ತೆ ಬೇಯಿಸ್ಕೋಬೇಕಾಗುತ್ತೆ. ಇದು ಹಿಟ್ಟಿಟ್ಟು ಥರ ಇರುತ್ತೆ ಅಂತೇಳ್ಬಿಟ್ಟು ನೋಡಿ, ಒಂದು ಚೂರೂ ಅಂಟೋದಿಲ್ಲ ಫ್ರೆಂಡ್ಸ್. ಇದನ್ನಂತೂ ಎಂಥ ಬಿಗಿನರ್ಸ್ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತಿರ್ತಾರಲ್ವ ಅವರು ಸಹ ಆರಾಮಾಗಿ ಟ್ರೈ ಮಾಡ್ಬೋದು, ಯಾವುದೇ ಭಯ ಇಲ್ಲ. ಅಂದರೆ ಇದು ನಾನ್ ಸ್ಟಿಕ್ ತವ ಆಗಿರೋದ್ರಿಂದ ಈಸಿಯಾಗಿ ಬರುತ್ತೆ. ಐರನ್ ತವದಲ್ಲಿ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಆದರೆ ಈ ಥರದ ನೀವು ಒಂದು ನಾನ್ ಸ್ಟಿಕ್ ತವ ತೆಗೆದಿಟ್ಕೊಂಡ್ಬಿಟ್ರೆ ಆರಾಮಾಗಿ ಮಾಡ್ಕೊಬೋದು. ಈ ಸ್ಯಾಟರ್ಡೇಸ್ ಎಲ್ಲ ಮಕ್ಳುಗಳಿಗೆ ಹಾಫ್ ಡೇ ಕ್ಲಾಸಸ್ ಇರುತ್ತಲ್ವ, ಅಂಥ ಟೈಮಲ್ಲಿ ಇದನ್ನು ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಶೇಂಗಾ ಚಟ್ನಿ ಮಾಡಿಕೊಂಡು ತಿಂದರೆ ಅದೇ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಕೊಬೋದು. ತೆಂಗಿನ ಚಟ್ನಿ ಅಥವಾ ಶೇಂಗಾ ಚಟ್ನಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಹೋಟೆಲ್ಗಳಲ್ಲಿ ಕೊಡ್ತಾರಲ್ವ ಪಡ್ಡುಗಳು, ಅದಕ್ಕೆ ಎಷ್ಟೊಂದು ದುಡ್ಡು ತೊಗೊಳ್ತಾರೆ. ನೀವು ಮನೆಯಲ್ಲೇ ಈಸಿಯಾಗಿ ಇಷ್ಟೊಂದು ಸುಲಭವಾಗಿ ಮಾಡ್ಕೊಬೋದು ಅಂತ ನಿಮಗೂ ಗೊತ್ತಿರುತ್ತೆ ಅಲ್ವಾ. ಮಾಡಿ ನೋಡಿ, ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ನೋಡಿ. ಒಂದು ಚೂರು ಅಂಟೋದಿಲ್ಲ, ತುಂಬ ಚೆನ್ನಾಗಿ ಮಾಡ್ಕೊಬೋದು. ಈಗ ಖಾರ ಪಡ್ಡು ರೆಡಿ ಆಯಿತು. ಈಗ ಸ್ವೀಟ್ ಪಡ್ಡು ಮಾಡೋಣ. ಇಲ್ಲಿ ನಾನು ಬ್ಯಾಟರ್ನ ಮತ್ತೆ ಎತ್ತಿಟ್ಟಿದ್ದೆ ಅಂತ ಹೇಳಿದೆ ಅಲ್ವಾ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಗೆ ಬೆಲ್ಲ, ಏಲಕ್ಕಿ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನಾನಿಲ್ಲಿ ಡ್ರೈ ರೋಸ್ಟಾಗಿ ಕಪ್ಪು ಎಳ್ಳನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಏಕೆಂದರೆ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕಲರ್ಫುಲ್ ಆಗಿರುತ್ತೆ. ಹಾಗೆ ಕಡಲೆಪಪ್ಪು ಮತ್ತು ಶೇಂಗಾ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ, ಅಂದರೆ ಇದು ಶೇಂಗದ್ದು ಅದರದ್ದೆಲ್ಲ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಇವಾಗ ಬೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೋಬೇಕು. ಖಾರ ಪಡ್ಡುದು ಬ್ಯಾಟರ್ ಹೇಗೆ ಬರುತ್ತೆ ಅಂದರೆ ಸ್ವಲ್ಪ ಗಟ್ಟಿನೇ ಬರುತ್ತೆ. ಅದು ನಾವು ಹೇಗೆ ರುಬ್ಬಿರ್ತೀವಿ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಿದ್ರೆ ಅದೇ ಥರ ಇರುತ್ತೆ. ಬಟ್ ಇದನ್ನು ನಾವು ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ತೆಳು ಆಗುತ್ತೆ. ಇವಾಗ ನಾನು ಮತ್ತೆ ಇದನ್ನು ಪಡ್ಡುಗಳಿಗೆ ಹಾಕ್ತಾಯಿದ್ದೀನಿ ತವಾಗೆ. ಒಂದೊಂದೇ ಸ್ಪೂನ್ನ ಇದಕ್ಕೂ ಸಹ ಹಾಕ್ಬಿಟ್ಟು ಇದನ್ನು ಮೇಲೆ ಇದು ಸ್ವೀಟ್ ಆಗಿರೋದ್ರಿಂದ ಗೀ ಹಾಕಲೇಬೇಕು. ತುಪ್ಪ ಹಾಕಿ ಮೇಲೆಯಿಂದ ಮುಚ್ಚಿಟ್ಟು ಬೇಯಿಸಿದ್ರೆ ಸ್ವೀಟ್ ಪಡ್ಡು ರೆಡಿ ಆಗಿಬಿಡುತ್ತೆ. ಎಷ್ಟು ಫಟಾಫಟ್. ತರಕಾರಿಗಳನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಕ್ಕೆ ಪ್ರೋಸೆಸ್ ಇರುತ್ತೆ ಅನ್ನೋದೇ ಬಿಟ್ಟರೆ ಇದನ್ನೆಲ್ಲ ಹಾಕಿ ಫಟಾಫಟ್ ಅಂತ. ಇದು ನಾನ್ ಸ್ಟಿಕ್ ತವ ಆಗಿರೋದ್ರಿಂದ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಎಲ್ಲ ಪಡ್ಡುಗಳನ್ನು ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ನಮ್ಮ ಟ್ರೆಡಿಷ್ನಲ್ ಫುಡ್ ಆಗಿರೋದ್ರಿಂದ ಮಕ್ಳುಗಳಿಗೂ ಇದನ್ನೆಲ್ಲ ಪರಿಚಯ ಮಾಡಿಸ್ತಾನೆ ಇರಬೇಕಾಗುತ್ತೆ. ನಾವು ಕಾಲ ಕಳೆದಂತೆ ಹಿಂದಿನ ಕಾಲದ ಅಡುಗೆ ಸಂಪ್ರದಾಯ ಎಲ್ಲ ಮರ್ತೇ ಬಿಡ್ತೀವಿ. ಇದನ್ನು ನೀವು ಅವಾಗವಾಗ ವೀಕ್ಲಿ ಒಂದ್ಸಾರು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ಅವ್ರಿಗೆ ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಕಲರ್ ಸ್ವಲ್ಪ ಚೇಂಜ್ ಬರುತ್ತೆ. ಈ ಖಾರ ಪಡ್ಡು ಸ್ವೀಟ್ ಪಡ್ಡು ಅಂತ ಬೇಗನೆ ನೀವು ಐಡೆಂಟಿಫೈ ಮಾಡ್ಬೋದು, ಆ ರೀತಿ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದರಲ್ಲಿ ನೀವು ಯಾವ ಥರ ಮಾಡ್ತೀರೋ, ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಆ್ಯಕ್ಚುಲಿ ಪಡ್ಡುಗಳನ್ನ. ದೋಸೆ ಹಿಟ್ಟಿಂದನೂ ಪಡ್ಡುಗಳನ್ನ ಮಾಡ್ತಾರೆ. ಆದರೆ ಪರ್ಫೆಕ್ಟಾಗಿ ಟ್ರೆಡಿಷ್ನಲ್ ಫುಡ್ ಅಂದರೆ ನಮ್ಮ ಹಿಂದಿನ ಕಾಲದಿಂದ ಹೇಗೆ ಮಾಡ್ತಾಯಿದ್ರು ಅಂತ ನೀವು ಯೋಚನೆ ಮಾಡೋದಾದರೆ ಅವರು ಇದೇ ರೀತಿಯೇ ಮಾಡ್ತಾಯಿದ್ದಿದ್ದು. ಅಕ್ಕಿ, ತೆಂಗಿನಕಾಯಿ ಇದನ್ನೆಲ್ಲ ಹಾಕಿ ರುಬ್ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಈ ಥರ ಅಂದರೆ ಐರನ್ ತವದಲ್ಲಿ ಮಾಡ್ತಾಯಿದ್ರು ನೋಡಿ. ಇವಾಗ ರೆಡಿ ಆಗೋಯ್ತು ಸ್ವೀಟ್
ಸ್ವೀಟ್ ಪಡ್ಡು ಹಾಗೆ ಖಾರ ಪಡ್ಡು ಅಂತೂ ಟೇಸ್ಟ್ ಮಾಡೋದಕ್ಕೆ ರೆಡಿಯಾಗಿದೆ. ನಾನಿಲ್ಲಿ ಶೇಂಗಾ ಚಟ್ನಿ ಜೊತೆಗೆ ನಾನು ಇದನ್ನ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನನ್ನ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆಗೆ ಇದನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಇದರಲ್ಲಿ ಏನು ನೀವು ಟ್ರೈ ಮಾಡಿ ಏನಾದರೂ ಚೆನ್ನಾಗಿ ಬಂತಾ, ಇಲ್ಲ ಏನಾದರೂ ಚೇಂಜಸ್ ಮಾಡ್ಕೋಬೋದಾ, ನಿಮ್ಮ ಒಪಿನಿಯನ್ ಹೇಗೆ, ನೀವು ಇದನ್ನು ಆಲ್ರೆಡಿ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿಯಾದಂಥ ಹೊಸ ಹೊಸ ರೆಸಿಪಿ ಜೊತೆ ಈಸಿಯಾಗಿರುವಂಥ ರೆಸಿಪಿ ಹಾಗೆ ಟ್ರೆಡಿಷ್ನಲ್ ಆದಂಥ ರೆಸಿಪಿಗಳನ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಪ್ರೀತಿಯ ಸಂಧ್ಯಾ. ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಮತ್ತೆ ಕೇಳ್ತೀನಿ.